ಟಿವಿ ನ್ಯೂಸ್ ಕನ್ನಡ, ಇದು ಸತ್ಯದ ಧ್ವನಿ. SMTV ನ್ಯೂಸ್ಗೆ ಸ್ವಾಗತ. ಅನ್ನದಾತನಿಗೆ ರಸಗೊಬ್ಬರ ಶಾಕ್. ಯೂರಿಯಾ ಬೇಕಿದ್ರೆ ಲಿಂಕ್ ಗೊಬ್ಬರ ಕಡ್ಡಾಯ. ರೈತರ ರಕ್ತ ಹೀರುತ್ತಿರುವ ಗೊಬ್ಬರ ಅಂಗಡಿ ಮಾಲೀಕರು. ಕೃಷಿ ಇಲಾಖೆಯೇ ಎಚ್ಚರಿಕೆಯು ಫುಲ್ ಫ್ಲಾಪ್. MRPಗಿಂತ ದುಬಾರಿ ದರ ವಸೂಲಿ. ಲಿಂಕ್ ಪದ್ಧತಿ ಹೆಸರಲ್ಲಿ ಹಗಲು ದರೋಡೆ. ಕಡ್ಡಾಯ ಲಿಂಕ್ ಯೂರಿಯಾ ಜೊತೆಗೆ ಲಿಂಕ್ ಮಾಡಿ ಸಲ್ಫರ್ ಮ್ಯಾಕ್ಸ್, ಜಿಂಕ್ ಅಥವಾ ನ್ಯಾನೋ ಯೂರಿಯಾ ತೆಗೆದುಕೊಳ್ಳುವಂತೆ ಒತ್ತಡ ಹೇರಲಾಗುತ್ತಿದೆ. ಹೆಚ್ಚುವರಿ ದರ ವಸೂಲಿ. ಪ್ರತಿ ಚೀಲಕ್ಕೆ MRP ದರಕ್ಕಿಂತ 100 ರಿಂದ 300 ರೂಪಾಯಿವರೆಗೆ ಹೆಚ್ಚುವರಿ ಹಣ ವಸೂಲಿ ಮಾಡಲಾಗುತ್ತಿದೆ. ದರಪಟ್ಟಿ ಗೈರು ನಿಯಮದ ಪ್ರಕಾರ ಅಂಗಡಿಯ ಮುಂದೆ ದಾಸ್ತಾನು ಮತ್ತು ದರಪಟ್ಟಿ ಪ್ರದರ್ಶಿಸಬೇಕಾಗಿದ್ದರೂ ಯಾವುದೇ ಅಂಗಡಿಗಳಲ್ಲಿ ದರಪಟ್ಟಿ ಹಾಕುತ್ತಿಲ್ಲ. ನಾವು ಸಾಲ ಮಾಡಿ ಬಿತ್ತನೆ ಮಾಡಿದ್ದೇವೆ, ಈಗ ಹೊಲಕ್ಕೆ ಯೂರಿಯಾ ಬೇಕು. ಆದರೆ ಅಂಗಡಿಯವರು 266 ರೂಪಾಯಿ ಯೂರಿಯಾ ಚೀಲಕ್ಕೆ 350 ರೂಪಾಯಿ ಕೇಳ್ತಾರೆ. ಅದರ ಜೊತೆಗೆ ನಮಗೆ ಬೇಡದ 300-400 ರೂಪಾಯಿಯ ಬೇರೆ ಲಿಂಕ್ ಗೊಬ್ಬರಗಳನ್ನ ಕಡ್ಡಾಯವಾಗಿ ಕೊಡ್ತಾರೆ. ಕೃಷಿ ಅಧಿಕಾರಿಗಳು ಇವರ ವಿರುದ್ಧ ಯಾಕೆ ಕ್ರಮ ಕೈಗೊಳ್ಳುತ್ತಿಲ್ಲ? ಇವತ್ತಿನ ದಿವಸ ರಾಯಬಾಗ ತಾಲೂಕಿನಲ್ಲಿ ನಮ್ಮ FIDP ಕೃಷಿ ಇಲಾಖೆದಿಂದ FID ಮಾಡಿಸಿರ್ತೀವಿ. ಇವತ್ತು ಸರ್ಕಾರನ ಆದೇಶ ಮಾಡತೈತಿ. ಅದಕ್ಕೆ ದಯವಿಟ್ಟು ನಾವು ಏನು ಹೇಳೋದಂದ್ರೆ, ಹಿಂದೆ FIDP ನಾವು ಯಾವುದೇ ಥರ ಮಾಡಿಲ್ಲ, ನಾವು ಇನ್ನು ಮುಂದೂ ಮಾಡಂಗಿಲ್ಲ. ರೈತರಿಗೆ ಬೇಕಾಗಿದ್ದೇನ ಹಿರಿಯ ಗೊಬ್ಬರಗಳನ್ನು ಏನು ಅನುಕೂಲ ಆಗಬೇಕಲ್ಲ, ಆ ಪ್ರಕಾರ ಮುಂದೂ ಭೀ ಆಗಬೇಕು. ಈಗ FIDP ಮಾಡಿಸಿರೋಣ ಹಿರಿಯ ಗೊಬ್ಬರನ ಕೊಡ್ತೇವೆ ಅಂತೇಳಿ ಒಂದು ನಮ್ಗೆ ಸೂಚನೆ ಬಂದೈತಿ. ಅದಕ್ಕೆ ದಯವಿಟ್ಟು ಒಂದು ಮನವಿ ಕೊಡಕ್ಕೆ ಬಂದೆವು. ಮತ್ತು ಇನ್ನೊಂದು ರಾಯಬಾಗ ತಾಲೂಕಿನಲ್ಲಿ ಒಂದು ಹಿರಿಯ ಚೀಲ ತೊಗೊಂಡ್ರೆ ಲಿಂಕ್ ಅಂತ ಹೇಳ್ತಾರೆ. ಅದು ಆ ಯಾವುದೋ ಥರ ಅಂಗಡಿಗಳು ಲಿಂಕ್ ಥರ ಯಾವ ಅಂದಂದ್ರೆ ಮಾಲಕ್ ಅದು ಲಿಂಕ್ ತಳಿ ಅಂದ್ರೆ ಲಿಂಕ್ ಕೊಟ್ರಂದ್ರೆ ಅಂಗಡಿ ಸೀಜ್ ಮಾಡಬೇಕು, ಲೈಸೆನ್ಸ್ ರದ್ದು ಮಾಡ್ಬೇಕಂತೇಳಿ ನಾವು ಸಾಹೇಬರಿಗೆ ಮನವಿ ಕೊಡಕ್ಕೆ ಬಂದೆವು. ಈಗ ಮಳೆಗಾಲ ಚಲೋ ಆಗೈತಿ. ಈಗ ನಮ್ಗೆ ಬೇಕಾಗಿತ್ತು ಏನಪ್ಪ, ಲಾಗೋಡಿ ಬೀಜ ಇವೆಲ್ಲ ಕಲ್ಪಿ ಬರತ್ತವ. ಈಗ ಬೀಜ ತೊಗೋತೀವಿ ನಾವು. ಈಗ ಕೃಷಿ ಇಲಾಖೆಯಾಗ ಬೀಜ ತೊಗೋತೀವಿ, ಕಡಿಕ್ ಅಂಗಡಿಯಾಗೂ ತೊಗೋತೀವಿ. ಈ ರೇಟು ಅದ ಸೇಮ್, ಮತ್ತು ಅಲ್ಲಿ ಕಡಿಕ್ ತೊಗೊಂಡ್ರೆ ಅದ ರೇಟ್ ಸೇಮ್ ಆಗತ್ತೈತಿ. ದಯವಿಟ್ಟು ನಾವು ಏನು ಹೇಳೋದು, ನಮಗೆ ಈಗ ಏನಾಗತೈತಿ, ನಮ್ಗೆ ಪರ್ಸೆಂಟೇಜ್ ಕಮ್ಮಿ ಅಂತ ಹೇಳಿರ್ತಾರೆ ವಿತ್ ಡಿಸ್ಕೌಂಟ್ ಅಂತೇಳಿ. ಆ ಯಾವುದೇ ಥರ ನಮಗೆ ಡಿಸ್ಕೌಂಟ್ ಅನುಕೂಲ ಇಲ್ಲ. ಈಗ ನಮಗೆ ಕರ್ನಾಟಕ ಸರ್ಕಾರನ ವಿದ್ಯುತ್ ಫ್ರೀ ಮಾಡಿ, ನಮಗೆ ಬೀಜ ಫ್ರೀ ಮಾಡಿರುತ್ತೆ ನಾವು ಒತ್ತಾಯ ಐತಿ. ಮತ್ತು ಬೀಜ ಫ್ರೀ ಮಾಡಿರಿ, ಮತ್ತು ಲಾಗೋಡಿ ಫ್ರೀ ಕೊಡ್ರಿ. ಯಾಕೆ ಕೊಡಾಕ್ತಾ ಇರಲಿಲ್ಲ? ಈಗ ಲಾಗೋಡಿ ಹಾಕಿ ಇವತ್ತು ನಾವು ಬೆಳೆ ಸರಿಯಾಗಿ ಮರಿ ಇಲ್ಲ, ಬೆಳೆ ಇಲ್ಲ. ಅದಕ್ಕೆ ಬೆಳೆ ಬೆಳೆಸ್ಬೇಕಾದ್ರೆ ಈ ಕಂಡಾಪಟ್ಟಿ ಖರ್ಚು ಬರ್ತೈತೆ. ಅದಕ್ಕೆ ದಯವಿಟ್ಟು ನಾವು ಯಾವುದೇ ಥರ ಲಿಂಕ್ ಕೊಡಬಾರ್ದು. ಮತ್ತು ಇನ್ನೊಂದು, ಈ ನಮ್ಮ ರಾಯಬಾಗ ತಾಲೂಕಿನಲ್ಲಿ ಅಂಗಡಿಗಳಿಗೆ ಬರೀ ಲಿಂಕ್ ಮಾಡಿಸಿಂದ ರೈತರಿಗೆ ಭಾಳ ಮೋಸ ತಂಡ ಮಾಡತ್ತಾರ. ಅಂಗಡಿಗಳು ಯಾವುದೇ ಥರ ಲಿಂಕ್ ಕೊಟ್ಟಂದ್ರೆ ಅಂಗಡಿ ಸೀಸ್ ಮಾಡಬೇಕು, ಲೈಸೆನ್ಸ್ ರದ್ದು ಮಾಡ್ಬೇಕು ನಮಗೆ ಒತ್ತಾಯ ಐತಿ. ಅವರು ಎಲ್ಲ ನೀವು ಸರ್ಕಾರ ಮೆಕ್ಕೆಜೋಳಕ್ಕ ಇದ ರೇಟ್ ಯಾವ್ದ ಸುಂಕ್ಯಾಗೂ ಅದ ರೇಟ್ ಇರಬೇಕು, ಮುಂದೂ ಅದ ರೇಟ್. ಅವ್ರು ಕೆಜಿ ಪರ್ ಕೆಜಿ 200 ರೂಪಾಯಿ ತಗೊಂಡ್ರು. ಅಡವಟ್ಟಿರಲಿ ಔಟ್ ಆಫ್ ಸಿಲೆಬಸ್ ಹೇಳ್ತೇನೆ. ನಮ್ಮ ಕಷ್ಟ ಕೇಳುವವರು ಯಾರು? ಬೆಳಗಾವಿ ಜಿಲ್ಲೆ ರಾಯಬಾಗ್ ತಾಲೂಕಿನ ಸಹಾಯಕ ಕೃಷಿ ನಿರ್ದೇಶಕ ಕಾರ್ಯಾಲಯ ಮುಂದೆ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ರಾಜ್ಯ ಅಧ್ಯಕ್ಷರಾದ ಗುರುನಾಥ ಹೆಗಡೆ ಮತ್ತು ತಾಲೂಕಾ ಅಧ್ಯಕ್ಷರು ಹಾಗೂ ಸರ್ವ ಸದಸ್ಯರು ಎಲ್ಲರೂ ಸೇರಿಕೊಂಡು ಹೋರಾಟ ನಡೆಸಿದರು. SMTV ನ್ಯೂಸ್ ಕನ್ನಡ, ಇದು ಸತ್ಯದ ಧ್ವನಿ.